ಕಾರ್ಯಕ್ರಮ ಬಂದಿದ್ದೀರಾ. ಸೊ ಫಸ್ಟ್ ಈ ರೀತಿಯಾದಂಥ ಕಾರ್ಯಕ್ರಮಗಳು ಎಷ್ಟು ಉತ್ತಮ ಸರ್ ಸಮಾಜಕ್ಕೆ? ನಮ್ಮ ಹೊಂಬೇಗೌಡ ನಗರ, ಚಿನ್ನೇನಪಾಳ್ಯ ಈ ಭಾಗದಲ್ಲಿ ಶೇಖರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲಸವನ್ನು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಶಾಲಾ ಬ್ಯಾಗು, ಅದೇ ರೀತಿ ಹೆಣ್ಮಕ್ಳಿಗೆ ಸೀರೆ ಮತ್ತು ಹೆಲ್ತ್ ಕ್ಯಾಂಪ್, ಐ ಕ್ಯಾಂಪ್, ಅವರಿಗೆ ಉಚಿತ ಕನ್ನಡಕ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದಾರೆ. ಇದು ಹುಟ್ಟುಹಬ್ಬ ಅಂತಲ್ಲ, ವರ್ಷ ಪೂರ್ತಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಶೇಖರ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಈ ಭಾಗದಲ್ಲಿ ಜನಕ್ಕೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಇದು ಒಂದು. ಸರ್, ಈಗ ನಾಳೆ ಜಂಟಿಕೆಯ ಸಮಿತಿ ಜೊತೆ ಸಭೆ ಇದೆ. ಸೊ ನೀವು 12%ಗಿಂತ ಮೇಲ್ ಬಂದ್ರೆ ನಾವು ಒಪ್ಕೊಳ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನೋಡಮ್ಮ, ಈಗ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಕಮಿಷನರ್ ಇದ್ದಾರಲ್ಲ, ಅವರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ನಮ್ಮ MD ಅವರು ಹೋಗ್ತಾರೆ, ಅವರು ಬರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡೋಣ. ಸರ್, ಜೂನ್ 1ನೇ ತಾರೀಕು ಸ್ಮಾರ್ಟ್ ಕಾರ್ಡ್ ಚಾಲ್ತಿಗಾಗುತ್ತೆ. ಸೊ ಜೂನ್ 1ಕ್ಕಾಗಲ್ಲ, ಆಗುತ್ತೆ ಬೇಗ. ಎಲ್ಲ ಕ್ಲಾರಿಟಿ ಸಿಕ್ಕಿದೆ, ಕ್ಲಿಯರೆನ್ಸ್ ಆಗಿದೆ ಕ್ಯಾಬಿನೆಟ್ಟಲ್ಲಿ, ಟೆಂಡರ್ ಪ್ರೋಸೆಸ್ಸು ಆಗ್ತಾ ಇದೆ, ಬೇಗ ಪ್ರಾರಂಭ ಮಾಡಿ. ಪರ್ಪಲ್ ಬಸ್ಗಳು ಕಡಿಮೆ ಆಗಿರುವಂಥದ್ದು ಯಾವ ಕಾರಣಕ್ಕಾಗುತ್ತೆ? ಪರ್ಪಲ್ ಬಸ್ ಅಂತೇನಿಲ್ಲ. ಮೊದಲು ಪರ್ಪಲ್ ಬಸ್ಸು ಹೆಣ್ಮಕ್ಳಿಗೆ ಅಂತ, ಈಗ ಎಲ್ಲ ಬಸ್ಸು ಹೆಣ್ಮಕ್ಳಿಗೆ. ಈಗ ಯಾವುದ್ರಲ್ಲಿ ಬೇಕಾದ್ರೆ ಓಡಾಡ್ಬೋದು. ಬಟ್ ಅಂದರೆ ಸಂಖ್ಯೆಯಲ್ಲಿ ಒಂದು ಸ್ವಲ್ಪ ಇಳಿತ ಆಗಿದೆ. ಇಲ್ಲಮ್ಮ, ಬಸ್ಸಸ್ ನಾವು ಬಂದಮೇಲೆ ಜಾಸ್ತಿ ಆಯಿತು. 7,800 ಬಸ್ಸು ನಾನು ಬಂದಮೇಲೆ ತೊಗೊಂಡೆ. 10,500 ಜನ ರಿಕ್ರೂಟ್ಮೆಂಟ್ ಆಯಿತು. ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿದೆ. ಸರ್, ಕೊನೆಯದಾಗಿ ಈಗ ಏನು ಡ್ರೈವರ್ಸ್ಗಳಿದ್ದಾರೆ, ಅವರು ಸೀಟ್ ಬೆಲ್ಟ್ ಹಾಕ್ತಿಲ್ಲ ಅನ್ನುವಂಥ ವಿಚಾರ ತುಂಬ ಹಾಕಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ನೀವು ಈಗ ನಮ್ಮ ಡ್ರೈವರ್ಸು ಅವ್ರ ಸೇಫ್ಟಿಗೆ, ಸಾರ್ವಜನಿಕರ ಸೇಫ್ಟಿಗೆ ಪೊಲೀಸವರು ಏನು ಹೇಳ್ತಾರೆ, ಟ್ರಾಫಿಕ್ ಸಂಬಂಧಪಟ್ಟಾಗೆ ಬೆಲ್ಟ್ ಹಾಕೋದು ಕಡ್ಡಾಯ. ನಾನು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕು.